ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಸ್ಪೆಷಲಾಗಿ ನಾನು ವೀಡಿಯೋ ಮಾಡೋದು ಏನಪ್ಪ ಅಂದರೆ ನಮ್ಮ ಬಾಯ್ಸ್ಗೆ ವೀಡಿಯೋ ಮಾಡೋದು. ಈ ಸ್ಪೆಷಲಾಗಿ ಯಾರಾದರೂ ನೀವು ಲವ್ ಮಾಡ್ತಾಯಿದ್ರೆ ಅವ್ರಿಗೆ ಹೋಗಿ ಕೇಳಿ, ನೀವು ಜೀವನ ಪರ್ಯಂತ ನನ್ನ ಜೊತೆ ಇರ್ತೀಯಾ ಅಂತ ಕೇಳಿ. ಒಂದು ವೇಳೆ ಅವ್ರು ಏನಾದರೂ ಇರಲ್ಲ ಅಂದರೆ ಆ ಲವ್ನ ಅಲ್ಲಿಗೆ ಸ್ಟಾಪ್ ಮಾಡಿಬಿಡಿ ದಯವಿಟ್ಟು. ಯಾಕಂದರೆ ನಾನು ಆ ನೋವನ್ನು ಅನುಭವಿಸಿದ್ದೀನಿ. 15 ವರ್ಷ ಲವ್ ಮಾಡಿ ನಾನು ನೋವನ್ನು ಅನುಭವಿಸಿದ್ದೀನಿ. ಅದಕ್ಕೆ ನಿಮಗೆ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ನಾವು ಒಂದು ಹುಡುಗಿನ ಹಚ್ಕೊಂಡ್ರೆ ಆ ಹುಡುಗಿನೇ ಪ್ರಪಂಚ, ಆ ಹುಡುಗಿನೇ ನಮ್ಮ ಜೀವನ, ಆ ಹುಡುಗಿನೇ ನಮ್ಮ ಲೈಫು ಅಂತ ನಾವು ಅಂದ್ಕೊತೀವಿ. ಅವ್ರು ಕೇಳ್ದಂಗೆ ನಾವು ಗಿಫ್ಟ್ಗಳನ್ನು ಕೊಡಿಸೋದು, ಆಮೇಲೆ ಅವ್ರಿಗೆ ಕೇಳ್ದಂಗೆ ಎಲ್ಲರೂ ಸುತ್ತಾಡಿಸೋದು, ಏನಾದ್ರು ತಿನ್ನಿಸೋದು ಎಲ್ಲ ಮಾಡ್ತೀವಿ. ಆದರೆ ಅವರು ನಮ್ಮನ್ನು ನಿಜವಾಗ್ಲೂ ಲವ್ ಮಾಡ್ತಾರಿಲ್ಲ ಅಂತ ನೀವು ಒಂದು ಸಲ ಪರೀಕ್ಷೆ ಮಾಡಿ. ನಿಮ್ಮ ಮೇಲೆ ಅಪ್ಪ ಅಮ್ಮ ಎಷ್ಟು ಆಸೆಗಳನ್ನ ಇಟ್ಕೊಂಡಿರ್ತಾರೆ. ಅವ್ರ ಆಸೆಗಳನ್ನು ನಾವು ಕಟ್ಟಿಟ್ಟು ಇವರ ಆಸೆಗಳನ್ನು ನಾವು ಈಡೇರ್ಸೋಕ್ಕೆ ಮುಂದಾಗಿರ್ತೀವಿ. ಯಾಕಪ್ಪ ಅಂದರೆ ನಾವು ಲವ್ ಮಾಡಿವಂಥ ಒಂದು ಕಾರಣ. ಅಪ್ಪ ಅಮ್ಮ ನಿಮ್ಮ ಮೇಲೆ ಜೀವನ ಇಟ್ಕೊಂಡಿರ್ತಾರೆ. ಅವ್ರ ಕನಸು ಏನಪ್ಪ ಅಂದರೆ ನನ್ನ ಮಗ ಮುಂದೆ ಓದ್ತಾನೆ, ನೋಡ್ತಾನೆ, ಚೆನ್ನಾಗಿ ನೋಡ್ತಾನೆ ನಮ್ಮನೆ ಅಂತ ಅವ್ರ ಆಸೆಗಳನ್ನ ಇಟ್ಕೊಂಡಿರ್ತಾರೆ. ಆ ಆಸೆಗಳನ್ನು ಅವ್ರನ್ನ ಕಟ್ಟಿಹಾಕ್ಬಿಟ್ಟು ನಾವು ಇವ್ರಿಗೋಸ್ಕರ ಏನೇ ಕಷ್ಟ ಬಂದ್ರೂ ಎಲ್ಲಾದ್ರೂ ದುಡ್ಡು ತೊಗೊಂಡು ಬಂದು ಸಾಲ ಮಾಡಿ ಎಲ್ಲ ಇದು ಮಾಡಿ ಕಳಿಸಿ ಇವರಿಗೆ ನಾವು ಇದು ಮಾಡ್ತೀವಿ. ಅದಕ್ಕೆ ದಯವಿಟ್ಟು ಹುಡುಗಿಯರನ್ನ ಪ್ರೀತಿ ಮಾಡಬೇಕಾದ್ರೆ ಮೊದಲು ಅವ್ರನ್ನ ಕೇಳಿ, ಲೈಫ್ ಲಾಂಗ್ ನೀವು ನನ್ನ ಜೊತೆ ಇರ್ತೀರಾ ಅಂತ ಕೇಳಿ. ಇಲ್ಲ ಅಂತಂದರೆ ಅಲ್ಲಿಗೆ ಆ ಲವನ್ನು ಸ್ಟಾಪ್ ಮಾಡಿಬಿಡಿ. ಯಾಕಂದರೆ ಅವರು ಇರಲ್ಲ ಅಂತಂದರೆ ಅವ್ರ ಲೈಫಲ್ಲಿ ಇನ್ನೊಬ್ರು ಯಾರೋ ಇದ್ದಾರೆ ಅಂತ ಅರ್ಥ. ಯಾಕಂದರೆ ಅವ್ರ ಲೈಫಲ್ಲಿ ಯಾರು ಇಲ್ಲ ಅಂತಂದರೆ ಡೈರೆಕ್ಟ್ರಾಗಿ ಹೇಳ್ತಾರೆ, ಇಲ್ಲ ನಾನು ನಿನ್ನ ಜೊತೆ ಇರ್ತೀನಿ ಲೈಫ್ ಲಾಂಗ್, ನಾನು ಮದುವೆ ಆಗ್ತೀನಿ, ಅಪ್ಪ ಅಮ್ಮನ ಎದುರಿಸ್ತೀನಿ ಅಂತ ಹೇಳ್ತಾರೆ. ಅದು ಹೇಳಿಲ್ಲ ಅಂತಂದರೆ ಅಲ್ಲಿಗೆ ಆ ಲವನ್ನು ಬಿಟ್ಬಿಡಿ. ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ನಿಮ್ಮ ಕಷ್ಟ ಏನಿರ್ತಾವಂತ ಅವ್ರಿಗೆ ಅರ್ಥ ಆಗಿರಲ್ಲ. ಯಾಕಂದರೆ ನೀವು ಎಲ್ಲಿಂದನೋ ದುಡ್ಡು ತೊಗೊಂಡು ಬಂದು ಅವ್ರಿಗೆ ಸುತ್ತಾಡಿಸೋದು, ಅವ್ರಿಗೆ ತಿನ್ನಿಸೋದು, ಅವ್ರಿಗೆ ಗಿಫ್ಟ್ಗಳನ್ನು ಕೊಡಿಸೋದು, ಸಾಲಾದರೂ ಮಾಡಿ ತೊಗೊಂಡು ಬಂದು ಕೊಡಿಸೋದು ಎಲ್ಲ ಮಾಡ್ತೀರಾ. ಆದರೆ ಅವರು ನಿಮ್ಮ ಜೊತೆ ನಿಯತ್ತಾಗಿರ್ತಾರಿಲ್ಲ ಅಂತ ನಿಮಗೂ ಒಂದು ಸಲ ಪರೀಕ್ಷೆ ಮಾಡಿ.